ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಿನ್ನೆ ಮನೋಜ್ ಮತ್ತು ರೋಹಿಣಿ ಮಾತಾಡ್ತಿರ್ತಾರಲ್ಲ, ರೋಹಿಣಿ ಹೇಳ್ತಿರ್ತಾಳೆ, ನಾನು ಈ ಶೋಗೆ ಹೋಗ್ಬಾರ್ದಿತ್ತು, ನಾವೇ ವಿನ್ ಆಗಿಲ್ಲ, ಇವಾಗ ಅವರಿಬ್ಬರು ಪ್ರೂವ್ ಮಾಡ್ಕೊಬಿಟ್ರು ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ, ರೋಹಿಣಿ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬಿಡ, ನನ್ನ ಲೈಫಲ್ಲಿ ಸಿಕ್ಕಿರೋ ದೊಡ್ಡ ಗಿಫ್ಟ್ ನೀನು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೌದಾ ಮನೋಜ್ ಅಂತ ತುಂಬಾ ಖುಷಿಯಿಂದ ಹೇಳ್ತಾಳೆ. ಹೌದು, ನೀನು ಬಂದಮೇಲೆ ನನ್ನ ಲೈಫ್ ಚೇಂಜ್ ಆಗಿ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದೆ ಅಂತ ಗೊತ್ತಿದ್ರು ನಾನು ಮದುವೆಯಾಗಿ ನಾನು ಇಷ್ಟೊಂದು ಪ್ರೀತಿಸ್ತಿದೆಯಲ್ಲ, ನೀನೇ ನನ್ನ ಲೈಫಿನ ದೊಡ್ಡ ಗಿಫ್ಟು, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದು ಹೇಗೆ ಮನೋಜ್, ಅದು ನಿಮ್ಮ ತಂದೆ ಕೊಟ್ಟಿದ್ದ ದುಡ್ಡಿಂದ ತಾನೇ ನೀವು ಆಗಿರೋದು ಅಂತ. ಅದು ಹೇಗಾಗುತ್ತೆ, ನಿನ್ನ ಟ್ಯಾಲೆಂಟಿಂದ ನೀನು ತಾನೇ ಆ ದುಡ್ಡನ್ನ ಬರೋವಾಗ ಮಾಡಿದ್ದು. ಅಪ್ಪ ಅಂತೆ ಅಪ್ಪ, ಅವ್ರಿಗೆ ವಾಪಸ್ ದುಡ್ಡು ಕೊಟ್ಟರೆ ಈ ತೂತ್ ಮಡಿಕೆಗೆ ಕೂಲ್ ಡ್ರಿಂಕ್ಸ್ ಆಗ್ತಂಗೆ, ಅದಲ್ಲದೆ ಸದ್ಯಕ್ಕೆ ಈ ಮನೇಲಿ ವೇಸ್ಟ್ ಬಾಡಿ ಅಂತ ಇರೋದು ಅವರೊಬ್ಬರೇ ಅಂತ ಹೇಳ್ತಾರೆ. ರೋಹಿಣಿ ಕೋಪದಿಂದ ರಿಯಾಕ್ಟ್ ಮಾಡ್ತಾಳೆ, ಏನು ಹೇಳ್ತಿದ್ದೀರಾ ಮನೋಜ್ ಅಂತ. ನನ್ನ ಲೈಫಲ್ಲಿ ಆಗ್ತಿರೋ ಎಲ್ಲ ಒಳ್ಳೆಯದು ನಿನ್ನಿಂದನೇ ರೋಹಿಣಿ, ನೋಡಿಲಿ ಸ್ಮೈಲ್ ಮಾಡು, ನಾವಿಬ್ಬರೇ ಬೆಸ್ಟ್ ಕಪಲ್ ಈ ಮನೇಲಿ ಅಂತ ಹೇಳಿ ಖುಷಿ ಪಟ್ಕೊತಿರ್ತಾರೆ ಇಬ್ಬರಿಗಿಬ್ಬರೇ. ಇದ್ರ ಮಧ್ಯದಲ್ಲಿ ಮನೋಜು ಕೇಳ್ತಾನೆ, ನಾನಂತೂ ನಿನ್ನಿಂದ ಏನೂ ಮುಚ್ಚಿಟ್ಟಿಲ್ಲ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹಂಗಂದ್ರೆ ನಾನು ಮುಚ್ಚಿಟ್ಟಿದ್ದೀನಿ ಅಂತನಾ. ಹಾಗಲ್ಲ ರೋಹಿಣಿ, ಆ ಜಡ್ಜೆ ಏನಾದರೂ ಅವ್ರ ಮನೆಯಿಂದ ಮುಚ್ಚಿಟ್ಟಿರ್ಬೇಕಾ, ಅದಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಮನೋಜು. ಈ ಕಡೆ ರೋಹಿಣಿಗೆ ಒಳಗಡೆ ಭಯ ಆಗ್ತಾನೆ ಇರುತ್ತೆ ಈ ಟಾಪಿಕ್ ಬಂದಾಗೆಲ್ಲ. ಈ ಕಡೆ ಮನೋಜ್ ಮತ್ತು ಶ್ರುತಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತಾರೆ. ನಾವು ಈ ಶೋಗೆ ಹೋಗಲೇಬಾರ್ದಿತ್ತು. ರವಿ ಹೇಳ್ತಾನೆ, ಅದಕ್ಕೆ ಶ್ರುತಿ ಹೇಳ್ತಾಳೆ, ಗೆಲ್ಲೋದಿಕ್ಕಾಗಲಿಲ್ಲ ಅಂತನ, ನೀನು ನನ್ನ ಹತ್ರ ಡಿಸ್ಕಸ್ ಮಾಡಬೇಕಿತ್ತು, ಡಿಸ್ಕಸ್ ಮಾಡ್ತೀರಾನೆ ಹೇಗೆ ಅಲ್ಲಿ ಮಾತಾಡಿದೆ ಅಂತ. ಡಿಸ್ಕಸ್ ಮಾಡ್ಕೊಂಡು ಮಾತಾಡಿದ್ರೆ ನಾವು ಬೆಸ್ಟ್ ಕಪಲ್ ಅಂತ ಹೇಗಾಗ್ತೀವಿ ಈಗ, ಅದಕ್ಕೇನು ಸೂರ್ಯ ನೋಡು ಅವರಿಬ್ಬರು ಡಿಸ್ಕಸ್ ಮಾಡ್ಕೊಂಡೇ ಮಾತಾಡಿದ್ರ ಅಂತ. ಆದರೂ ರವಿ ನೀನು ಕೆಲವೊಂದು ವಿಷಯನ ಮಾತಾಡಬೇಕಿತ್ತು ನನ್ನ ಹತ್ರ ಅಂತ ಹೇಳಿ ಮಾತಾಡ್ತಿರ್ತಾರೆ. ನಾನು ಅವತ್ತೇ ನಿನ್ನ ಹತ್ರ ಹೇಳಿದ್ದೀನಿ, ಒಂದು ಮಗು ಬೇಡ ಅಂತ, ನೀನು ನೋಡಿದ್ರೆ ಮೂರು ಮಕ್ಕಳು ಬೇಕು ಅಂತ ಹೇಳ್ತಿದ್ಯಾ ಅಂತ. ನೀನು ಅವತ್ತು ಆ ವಿಷಯ ಹೇಳಿದಾಗ ನಾನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಅಂತ ರವಿ ಹೇಳ್ತಾನೆ. ಆಮೇಲೆ ಅವನು ಮಲ್ಕೊಂಡ್ಬಿಡ್ತಾನೆ, ಇವಳು ಬೇಜಾರು ಮಾಡ್ಕೊಂಡು ಮಲ್ಕೊತಾಳೆ. ಈ ಕಡೆ ಸೂರ್ಯನು ಮತ್ತು ಮೀನಾನು ಮಾತಾಡ್ತಾ ಇರ್ತಾರೆ. ಹೇಗೋ ಮಂಚ ತಂದುಬಿಟ್ಟೆ, ಇದಕ್ಕೊಂದು ಹಾಸಿಗೆ ತಂದಾಕ್ಬಿಟ್ರೆ ಸಾಕು ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ಅಯ್ಯೋ ಬೇಡ ಬೇಡ, ಫಸ್ಟ್ ನಾವು ರೂಮ್ ಕಟ್ಟಬೇಕು, ರೂಮ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನನಗೆ ನನ್ನ ಮೇಲೆ ಆಶ್ಚರ್ಯ ಆಗ್ತಿದೆ, ನಾನು ಇಷ್ಟೊಂದು ಜವಾಬ್ದಾರಿ ತೊಗೊಂಡಿದ್ದನ್ನೆಲ್ಲ ಮಾಡ್ತಿದ್ದೇನೆ ಅನಿಸುತ್ತೆ. ಆದರೂ ಇವಾಗ ಒಂಥರ ಅನಿಸುತ್ತೆ, ನಿನ್ನ ಜೊತೆ ಬದುಕಬೇಕು, ನಿನ್ನ ಜೊತೆ ಬಾಳಬೇಕು, ನಿನ್ನ ಮೇಲೆ ಏನೇನೋ ಒಂಥರ, ಎಷ್ಟೇ ಜೊತೆ ಫ್ರೆಂಡ್ಸ್ ಜೊತೆ ಇದ್ರೂ ಸಂಜೆ ಬಂದು ನಿನ್ನ ಮುಖ ನೋಡಬೇಕು ಅಂತ ಅನಿಸ್ತಿರುತ್ತೆ. ನಿನಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅಂತ ಸೂರ್ಯ ತುಂಬ ಎಮೋಷ್ನಲಾಗಿ ಮಾತಾಡ್ತಿರ್ತಾನೆ. ಆದರೂ ನೀವು ಬೇರೆಯವ್ರಿಗೂ ಸಹಾಯ ಮಾಡ್ತೀರಲ್ಲ ಅಂತ ಮೀನು ಹೇಳ್ತಾಳೆ. ಹೌದು ಕಣೆ, ನಿನಗೋಸ್ಕರ ₹1 ಎತ್ತಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ದಾನ ಮಾಡಿಬಿಡ್ತೀನಿ. ನನಗೆ ಇವಾಗ ಒಂದು ಹಾಡು ನೆನಪಾಗ್ತಿದೆ ಅಂತ ಹೇಳ್ತಾನೆ. ಯಾವ ಹಾಡು ಅಂತ ಕೇಳಿದಾಗ, ನೀನಿರಲು ಜೊತೆಯಾಗಿ ಅಂತ ಸೂರ್ಯ ಹಾಡು ಹೇಳ್ತಿರ್ತಾನೆ. ಈ ಕಡೆ ಮೀನಿನ ಭಯ, ನಾವು ಮಲಗಿರೋದು ಹಾಲಲ್ಲಿ ಯಾರಾದರೂ ಬಂದುಬಿಟ್ರೆ ಅಂತ ಹೇಳ್ತಾಳೆ. ಇದಕ್ಕೆ ಸೂರ್ಯ ಹೇಳ್ತಾನೆ, ಅಯ್ಯೋ ನನ್ನ ಹೆಂಡತಿಗೋಸ್ಕರ ನಾನು ಹಾಡಿಡಿದ್ರೆ ಯಾರು ಏನು ಅನ್ಕೋತಾರೆ, ಅನ್ಕೊಳ್ಳಿ ಬಿಡೆ. ಅದು ಅಲ್ದಿರ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ಕೊ, ನಮ್ಮನೇಲಿ ಎಲ್ಲರೂ ಬಾರ್ಗೆ ಹೋಗಿ ಕುಡ್ಕೊಂಡು ಬಂದು ಹೊಟ್ಟೆ ಬರ್ಸ್ಕೊಂಡು ಬಂದು ಮಲ್ಕೋತಾರಲ್ಲ, ಆ ಲೆವೆಲ್ಗೆ ಮಲ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ನೀನು ಮಾಡಾಕ್ತಿಲ್ಲ, ರುಚಿಯಾಗಿ ಅಡುಗೆ, ಅದನ್ನು ಹೊಟ್ಟೆ ತುಂಬ ತಿಂದ್ಬಿಟ್ಟು ಹಂಗೆ ಬಿದ್ದಿರ್ತಾರೆ. ನೀನು ಸುಮ್ಮನೆ ಇರು, ನಾನು ಹಾಡನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಮತ್ತೆ ಹಾಡು ಹೇಳೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮೀನು ಹೇಳ್ತಾಳೆ, ಅಯ್ಯೋ ಮಾವ ಇನ್ನೂ ಮಲಗಿರಲ್ಲ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಮತ್ತು ನೀವು ಹೀಗೆ ಹಾಡು ಹೇಳ್ತಿದ್ರೆ ಮುಂದೆ ಏನು ಅಂತ ಮೀನು ಹೇಳ್ತಾಳೆ. ಹೌದಾ ಮುಂದೆನಾ ಅಂತ ಸೂರ್ಯ ಮುದ್ಕೊಡೋದಕ್ಕೆ ಹೋಗ್ತಾನೆ. ಅಯ್ಯೋ ಇದೆಲ್ಲ ರೀ, ನಾವು ರೂಮ್ ಕಟ್ಟೋದ್ರ ಬಗ್ಗೆ ಮಾತಾಡಬೇಕು ಅಂತ ಮೀನಾ ಹೇಳ್ತಾಳೆ. ಹೌದಲ್ವಾ, ಸರಿ, ನಾನು ನಾಳೆನೇ ಇಂಜಿನಿಯರ್ಗೆ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಹಾಕ್ಸ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಅದಕ್ಕೆ ಯಾಕೆ ರೀ, ಇಲ್ಲೇ ಮೇಸ್ತ್ರಿಗೆ ಹೇಳಿ, ನಾವು ಕಟ್ತಾ ಇರೋದು ಒಂದು ಚಿಕ್ಕ ರೂಮ್ಗೆ ಪ್ಲ್ಯಾನಿಂಗ್ ಹಾಕಿ ಅವ್ರಿಗೂ ಬೇರೆ ದುಡ್ಡು ಕೊಡಬೇಕಾ, ಅವ್ರಿಗೆ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಹೌದು ನನ್ನ ಹೆಂಡತಿ ಬುದ್ಧಿವಂತೆ ಅಂತ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಖುಷಿಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಶಾಂತಿ ನೀರು ಕುಡಿಯೋದಕ್ಕೆ ಅಂತ ಹೊರಗಡೆ ಬರ್ತಾಳೆ. ಆಮೇಲೆ ಇವರಿಬ್ಬರು ಡ್ಯಾನ್ಸ್ ಮಾಡ್ತಿರೋದನ್ನ ಅವಳು ನೋಡ್ಬಿಡ್ತಾಳೆ. ಮೀನಾನು ಶಾಂತಿ ಬಂದಿರೋದನ್ನ ನೋಡ್ಬಿಟ್ಟು, ಅಯ್ಯೋ ರೀ ಸುಮ್ಮನೆ ರೀ, ಅತ್ತೆ ಬಂದಿದ್ದಾರೆ ಅಂತ ಹೇಳ್ದೆ, ನೀನು ಆ ಕಡೆ ತಿರುಗಿ ನೋಡೇ ಬೇಡ, ನಿನ್ನ ಪಾಡಂಗೆ ನೀನು ಡ್ಯಾನ್ಸ್ ಮಾಡ್ತಿರೋ ಅಂತ ಇನ್ನೂ ಅವ್ನು ಜಾಸ್ತಿನೇ ಮಾಡ್ತಾನೆ. ಈ ಕಡೆ ಶಾಂತಿ ಬೈಕೊಂಡು ಗೊತ್ತು ಅನ್ನೋದೇ ಇಲ್ಲ ಇವರಿಗೆ ಅಂದ್ಬಿಟ್ಟು ರೂಮ್ಗೆ ಹೋಗಿ ಬಾಕ್ಲಾಕೊಂಡ್ಬಿಡ್ತಾಳೆ. ಬೆಳಗ್ಗೆಗೆ ಮೇಸ್ತ್ರಿನ ಕರೀತಾರೆ. ಎಷ್ಟಾಗುತ್ತೆ ಅಂತ ಕೇಳಿದಾಗ ಅವ್ರು 4 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಅಡ್ವಾನ್ಸು ಕೊಟ್ಬಿಟ್ಟು ನಾನು ಹೇಳ್ತೀನಿ ಅಂತ ಅವ್ರನ್ನ ಕಳಿಸ್ತಾರೆ. ಈ ಕಡೆ ಇವ್ರು ಮಾತಾಡ್ತಿರೋದನ್ನ ಶಾಂತಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಇವಾಗ ಏನ್ರಿ ಮಾಡೋದು, 4 ಲಕ್ಷ ದುಡ್ಡು ಬೇಕಲ್ವಾ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೇಗಿದ್ರು ಸಕ್ಕರೆ ಒಡವೆ ಇತ್ತಲ್ಲ, ಅದನ್ನು ಮಾರ್ಬಿಟ್ಟು ಕಟ್ಸ್ಬಿಡೋಣ ಬಿಡು ಅಂತ. ಏನು ಹಿಂಗೆ ಹೇಳ್ತಿದ್ದಾರೆ ಅಂತ ಮೀನಾ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಯಾಕೆ ಶಾಂತಿಯನ್ನು ನಿಂತ್ಕೊಂಡು ಕೇಳಿಸ್ಕೊತಿರೋದನ್ನ ನೋಡ್ಬಿಡ್ತಾನೆ. ಅದಕ್ಕೆ ಈ ರೀತಿ ಹೇಳ್ತಿರ್ತಾನೆ. ಅವಳು ಅದನ್ನು ಕೇಳಿದ ತಕ್ಷಣ, ಅಯ್ಯೋ ನಾನು ಒಡವೆ ಮೇಲೂ ಕಣ್ಣು ಬಿದ್ದೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗೋದು ಅಂದರೆ ಓಡೇ ಹೋಗ್ಬಿಡ್ತಾಳೆ. ಇದನ್ನು ನೋಡ್ಬಿಟ್ಟು ಸೂರ್ಯ ನಗ್ತಿರ್ತಾನೆ. ಆವಾಗ ಮೀನನ್ಗೆ ಹೇಳ್ತಾನೆ, ಸಕ್ಕರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ರು ಅದಕ್ಕೆ ಹೇಳಿದೆ ಅಂತ. ಅದು ಸರಿ ರೀ, ಇವಾಗ ಏನು ಮಾಡೋದು ಅಂತ ಮೀನಾ ಹೇಳ್ತಾಳೆ. ಏನೋ ಒಂದು ಮಾಡೋಣ ಬಿಡು, ಮಿಸ್ತ್ರಿ ಬೇರೆ 4 ಲಕ್ಷ ಅಂತೇಳಿ ಬಾಂಬ್ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ, ಬಿಸಿಲು ಬೇರೆ ಮುಖಕ್ಕೆ ಹೊಡಿತಿದೆ, ನಡಿ ಒಳಗಡೆ ಹೋಗೋಣ ಅಂತ ಒಳಗಡೆ ಬಂದು ಮೀನಾ, ಸೂರ್ಯ ಮತ್ತು ರಂಗನಾಥ್ 3 ಜನ ಮೊಬೈಲ್ ನೋಡ್ಕೊಂಡು ನಗ್ತಿರ್ತಾರೆ. ಈ ಕಡೆ ಶಾಂತಿ ಕೂತ್ಕೊಂಡು ನೋಡ್ಬಿಟ್ಟು ಹೇಳ್ತಾಳೆ,
ಮೊನ್ನೆ ನಾನೇನೋ ಫೋನ್ ನೋಡ್ಕೊಂಡು ನಗ್ತಿದ್ದಕ್ಕೆ ಕೊಳ್ಳಿ ದೆವ್ವ ನಗ್ತಿದೆ ಅಂತ ಹೇಳಿದ್ರೆ ಈಗ ನೀವು ಮಾಡ್ತಿರೋದೇನು ಅಂತ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಬೆಳ್ಳಿ ದೆವ್ವ ಅಂತ ಅನ್ಕೋ ಅಂತ. ಈಗ ಎಲ್ಲರೂ ನಗ್ಬಿಡ್ತಾರೆ. ಅಷ್ಟೊತ್ತಿಗೆ ಕರೆಕ್ಟಾಗೆ ಮನೋಜ 4-5 ಬ್ಯಾಗ್ ಹಿಡ್ಕೊಂಡು ಬರ್ತಾನೆ. ಮನೆ ಒಳಗಡೆ ಬಂದು ಕರೀತಾನೆ, ರೋಹಿಣಿ ರೋಹಿಣಿ ಅಂತ. ಏನು ಮನೋಜ ಇಷ್ಟೊಂದು ತಂದ್ಬಿಟ್ಟಿದ್ಯಲ್ಲ ಅಂತ ಶಾಂತಿ ಹೇಳ್ತಾಳೆ. ಆವಾಗ ಅವನು ಎಲ್ರಿಗೂ ಒಂದೊಂದೇ ಗಿಫ್ಟು ಅಂತ ಕೊಡ್ತಿರ್ತಾನೆ. ಫಸ್ಟು ರೋಹಿಣಿ ಕೊಡ್ತಾನೆ. ರೋಹಿಣಿಗೆ ಚೈನ್ ಮಾಡಿಸ್ಕೊಂಬಂದಿರ್ತಾನೆ, ಮಂಗಲ ಚೈನು, ತಾಲಿ ಎಲ್ಲ. ಅದನ್ನು ಕೊಟ್ಬಿಟ್ಟು ಹಾಕೋ ಅಂತ ಹೇಳ್ತಾನೆ. ಇದು ನೋಡ್ಬಿಟ್ಟು ಶಾಂತಿ ಬೇರೆಯವ್ರ ಥರ ಶಪಥ ಮಾಡೋದಲ್ಲ, ಅದನ್ನು ನೆರವೇರಿಸ್ಬೇಕು ಅಂತ ಕೊಂಕು ಮಾತಾಡ್ತಾನೆ ಇರ್ತಾಳೆ. ಆಮೇಲೆ ಇದನ್ನು ರೋಹಿಣಿಗೆ ಎಲ್ಲರ ಮುಂದೆ ದೇವ್ರ ಮನೆ ಮುಂದೆ ನಿಲ್ಲಿಸಿ ಮನೋಜನ ಕೈಲಿ ಹಾಕ್ಸ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತೊಗೋತಾನೆ. ಇವಾಗ ಸಕ್ಕರೆಗೆ ಒಂದು ರೇಷ್ಮೆ ಸೀರೆ ತಂದು ಕೊಡ್ತಾನೆ. ಈ ಸೀರೆ ಬೆಲೆ ಎಷ್ಟಿರ್ಬೋದು ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಒಂದು 15,000ನ. ಏನಮ್ಮ ಇಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಎತ್ಕೊಂಡು, ಅಲ್ಲ ನಿನ್ನೆ ಬೆಳೆಸಿ ಓದಿಸಿರೋದು ನಮ್ಮ ಅಪ್ಪನಿಗೇನೋ ತರಲಿಲ್ವೇನೋ ಅಂದಾಗ ಒಂದು ವಾಚ್ ಬಾಕ್ಸ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಸೂರ್ಯ ಹೇಳ್ತಾನೆ, ಏನೋ ನಿಮ್ಮ ಅಮ್ಮನಿಗೆ ಮಾತ್ರ 15,000 ರೂಪಾಯಿನ ಸೀರೆ, ಹೆಂಡ್ತಿಗೆ 2 ಚೈನ್ ಬಂಗಾರ, ನಿಮ್ಮ ಅಪ್ಪನಿಗೆ ಮಾತ್ರ 220 ರೂಪಾಯಿನ ವಾಚ ಅಂತ. ಅದಕ್ಕೆ ಇದ್ರ ಬೆಲೆ ಎಷ್ಟಿರ್ಬೋದು ಹೇಳಿ ಅಂತ ಮೀನಾ ಕೇಳಿದಾಗ 500 ರೂಪಾಯಿ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇದಕ್ಕೊಂದು 50,000 ರೂಪಾಯಿನಾ ಅಂತ. ಏನಮ್ಮ ಇಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ಇದನ್ನು ಅಂತ ಮನೋಜ ಮತ್ತೆ ಶಾಕ್ ಆಗ್ತಾನೆ. ಹೌದೇನು ಅಂತ ಶಾಂತಿ ಫುಲ್ಲು ಶಾಕ್ ಆಗಿಬಿಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗುತ್ತೆ. ಆದರೆ ನಿಜ ಹೇಳ್ಬೇಕಂದ್ರೆ ಅವನು 50,000 ರೂಪಾಯಿನ ವಾಚ್ ತಂದಿರೋದು ಮನೋಜನ್ಗೋಸ್ಕರನೇ, ಅವ್ರ ಅಪ್ಪನಿಗೋಸ್ಕರ ಅಲ್ಲ. ಜಸ್ಟ್ ಅವ್ರ ಅಪ್ಪನಿಗೊಂದು ಶಾಲ್ ತಂದು ಕೊಟ್ಟಿರ್ತಾನೆ. ಈ ಎಪಿಸೋಡೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ನಾವು ಅದರಲ್ಲಿ ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಟಿವಿಲಿ ಇಷ್ಟೇ ಟೆಲಿಕಾಸ್ಟ್ ಆಗೋದು. ಇದು ಟಿವಿಗಿಂತ ಮುಂಚೆನೇ, ಅಂದರೆ ಇವತ್ತು ಸಂಜೆ ಟೆಲಿಕಾಸ್ಟ್ ಆಗೋದನ್ನ ನಾವು ಇವತ್ತು ಬೆಳಿಗ್ಗೆನೇ ನೀವು ಫೋನಲ್ಲಿ ನೋಡ್ಬೋದು. ಅದು ಹೇಗೆ ಅಂದರೆ ನಮ್ಮ ಚಾನಲ್ ಮೂಲಕ ಮಾತ್ರನೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮುಂದಿನ ಭಾಗದಲ್ಲಿ ಅಂತ 3 ದಿನದಿಂದ ಸೇಮ್ನೇ ರಿಪೀಟ್ ಮಾಡ್ತಿದ್ದಾರೆ. ಅದು ಮಂಜುನ್ ಬರ್ತಡೇಗೋಸ್ಕರ ಮೀನಾನ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತಾನೆ, ಆದರೂ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಇದೇ ರಿಪೀಟ್ ಆಗ್ತಾ ಇದೆ.